ಇವ್ರಿಗೆ ಯಾವುದೇ ತರಹದ ಆಸ್ತಿ ಮಕ್ಕಳಾಗ್ಲಿ ಯಾರು ಇಲ್ಲ. ಈಗ ಮೊದಲನೇದಾಗಿ ನಿಮ್ಮೂರಿಗೆ ಬಂದಿದ್ದೀನಿ. ಅಜ್ಜಿ ಒಂದು ಸಮಸ್ಯೆ ಹೇಳಿದ್ರು, ಆ ಮನೆ ರೋಡ್ಗೆ ಹೋಗುತ್ತೆ ಅಂತ. ನನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನಾನು ಅದೇ ಪ್ರಾಮಿಸ್ ಮಾಡ್ತೀನಿ. ಚುನಾವಣೆಯಲ್ಲಿ ನಾನು ಗೆದ್ದು 1 ತಿಂಗಳೊಳಗಡೆ ಈಗ ಅಜ್ಜಿದು ಇಲ್ಲೆಲ್ಲಾದ್ರೂ ನೀವು ಆ ಸೈಟ್, ಚಿಕ್ಕದೊಂದು ಸೈಟ್ ದುಡ್ಡು ನಾನು ಕೊಡ್ತೀನಿ. ಅಜ್ಜಿಗೆ ನನ್ನ ಸ್ವಂತ ದುಡ್ಡಲ್ಲಿ ನಾನು ಮನೆ ಕಟ್ಸ್ಕೊಡ್ತೀನಿ. ನಿನ್ನ ಮಗನಾಗ ನಾನಿದ್ದೀನಿ, ಭಯ ಬೀಳ್ಬೇಡ. ನಾನು ಬೇರೆಯವ್ರ ತರ ಹೇಳಲ್ಲ. ಅಜ್ಜಿ ಈಗ ಮನೆ ಎಷ್ಟಿದೆಯೋ ಅಷ್ಟು ಸೈಟ್ ನೀವೆಲ್ಲಾದ್ರೂ ಅದೇನು ರೇಟ್ ಇದೆಯೋ ನಾನು ಕೊಡ್ತೀನಿ. ಅಜ್ಜಿಗೆ ಒಂದು ಮನೆ ಕಟ್ಸ್ಕೊಡ್ತೀನಿ. ಯಾಕೆಂದ್ರೆ ಸರ್ಕಾರ ರೋಡ್ ತೆಗಿಯೋದ್ರಿಂದ ಕಾನೂನು ವಿರುದ್ಧ ನಾವು ಹೋಗೋಕ್ಕಾಗಲ್ಲ. ಬಟ್ ನಾನೊಂದು MLA ಆಗಿ ನನ್ನ ದುಡ್ಡಲ್ಲಿ ನಾನು ಅಜ್ಜಿಗೆ ಮನೆ ಕಟ್ಸ್ಕೊಡ್ತೀನಿ. ಗೆದ್ದಿದ್ದು 1 ತಿಂಗಳು 2 ತಿಂಗಳು ನಮ್ಮ ಪ್ರಕಾಶನ ಜೊತೆ ಬಂದು ಮಾರ್ಕ್ ಮಾಡಿ ನಾನು ಕಟ್ಸ್ಕೊಡ್ತೀನಿ. ಅಮ್ಮ, ಎರಡನೇದು ಅಕ್ಕ, ಅಮ್ಮ ನಾನು ನನ್ನ ಹೆಸರು ಅಕ್ಕ, ಸ್ವಲ್ಪ ಮುಂದೆ ಬಂದ್ಬಿಡ್ತೀರಾ? ಸ್ವಲ್ಪ ಕ್ಯಾಮ್ರಾ తీయాలంట. మాట్లాడకూడదు. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮಾರನೇ ದಿನದಿಂದ ಪ್ರತಿ ತಿಂಗಳು ಪ್ರತಿ ಮನೆಯ ಹೆಂಗಸಿನ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕುತ್ತೆ ಗೌರ್ಮೆಂಟು. 10 kg ಅಕ್ಕಿ ಕೊಡುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಡಿಗ್ರಿ ಆಗಿದ್ರೆ ಅವ್ರಿಗೆ 3,000, ಡಿಪ್ಲೊಮಾ ಆಗಿದ್ರೆ 1,500 ರೂಪಾಯಿ ಕೊಡ್ತೀವಿ. ಒಂದು. ಎರಡನೇದು ಅಕ್ಕ, ನನಗೆ ಅಪ್ಪ ಅಮ್ಮ ಇಲ್ಲದೆ ಬೆಳೆದಿರೋ ಹುಡುಗ, ನಾನು ಪ್ರಾಮಾಣಿಕವಾಗಿದ್ದೀನಿ. ನಾನು ನಂಬಿರೋ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, 1 ರೂಪಾಯಿ ಲಂಚ ತಗೊಳ್ಳದೆ ನಿಮ್ಮ ಮನೆ ಮಗನಾಗಿ ಅಟ್ಲೀಸ್ಟ್ 6 ತಿಂಗಳಿಗೊಂದ್ಸಲ నేను డైలీ వచ్చాను అంటే ಅದು ಅಪಧಮೈತಿಂದೆ. ಅಟ್ಲೀಸ್ಟ್ 400 ಹಳ್ಳಿ ಇದೆ, ದಿನಕ್ಕೊಂದು ಹಳ್ಳಿ ಅಂದ್ರೂ ನನಗೆ 400 ದಿನ ಬೇಕು. ನಾನು 6 ತಿಂಗಳಿಗೊಂದ್ಸಲ ಬಂದು ಇಲ್ಲೇ ನಿಮ್ಮ ಮುಂದೆ ನೆಲದಲ್ಲಿ ಕುತ್ಕೊಂಡು ನಿಮ್ಮ ಕಷ್ಟ ಸುಖ ಕೇಳಿ, ನಿಮ್ಮೂರಲ್ಲಿ ನಾನು ಹೇಳೋದು, ನಿಮ್ಮೂರು ಹುಡುಗರು ಡಾಕ್ಟರ್ಸ್ ಆಗ್ಬೇಕಕ್ಕ, ಇಂಜಿನಿಯರ್ಸ್ ಆಗ್ಬೇಕಕ್ಕ, IAS ಆಗ್ಬೇಕಕ್ಕ, KS ಆಫೀಸರ್ಗಳಾಗ್ಬೇಕಕ್ಕ. ಯಾಕಕ್ಕ? ನಿಮ್ಮ ಮಗ ನಿಮ್ಮ ಮಗಳು ಬೆಳಿಬೇಕು ಅಂತ ನಿಮ್ಗೆ ಆಸೆ ಇರಲ್ವೇನಕ್ಕ? ಈಗ ನನ್ನಮ್ಮ ನನ್ನ ಬಗ್ಗೆ ಕನ್ಸ್ಕೊಂಡಿದ್ದಾಳೆ. ನಾನು ಹೇಳೋದು ನೋಡಿ, ಇವತ್ತು ಬೇರೆ ಪಾರ್ಟಿಯವರು 1 ದಿನಕ್ಕೆ ಕೊಡ್ಬೋದು, ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದರೆ ವರ್ಷಕ್ಕೆ ನಿಮ್ಮ ಮನೆಗೆ 24,000 ರೂಪಾಯಿ ಕೊಡ್ತೀವಿ. 5 ವರ್ಷಕ್ಕೆ ನಿಮಗೇನಿಲ್ಲ ಅಂದರೂ ನೆನಪಿಟ್ಕೊಳ್ಳಿ, ಹತ್ತತ್ರ ನಿಮಗೆ ತಿಂಗಳಿಗೆ ವರ್ಷಕ್ಕೆ 24,000, ಅವ್ರು ಕೊಡೋ 1,000-2,000 ತಲೆ ಕೆಡಿಸ್ಕೋಬೇಡಿ. ಎರಡನೇದು, ಭಾಳಷ್ಟು ಜನ ಕೇಳ್ತೀನಿ, 5-10 ವರ್ಷದಲ್ಲಿ ಯಾವತ್ತಾದರೂ ನಿಮ್ಮೂರಿಗೆ ಬಂದು ಅಣ್ಣ ನಿನ್ನ ಕಷ್ಟ ಏನಣ್ಣ ಅಂತ ಕೇಳಿದಾರಾ? ಇಲ್ಲ. ಈಗ ನಾನಿವತ್ತು ಅಜ್ಜಿಗೆ ಪ್ರಾಮಿಸ್ ಮಾಡಿದೆ, ಈಗ ಕೋಡ್ ಆಫ್ ಕಂಡಕ್ಟ್ ಇದೆ. ನಾನು ಸಡನ್ ಆಗಿ ಇವಾಗ ಅವ್ರಿಗೆ ಇವಾಗಲೇ ಕಟ್ಸ್ಕೊಡೋ ಶಕ್ತಿ ನನಗಿದೆ, ಆದರೆ ಇವಾಗ ಕಟ್ಸ್ಕೊಟ್ರೆ ನನ್ನ ಮೇಲೆ ಕೇಸ್ ಹಾಕ್ತಾರೆ. ನಾನು ಇಷ್ಟು ಜನರ ಮುಂದೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಅವಾಗ ಕೇಳಿ, ನಿಮ್ಮ 3 ಹುಡುಗರು ನನ್ನ ಕಾಲರ್ ಇಟ್ಕೊಂಡು ಕ್ವಶನ್ ಕೇಳಿ, ಏಮ್ರಾ ಶೊಪ್ಪಿಂದು ವಾಪದ್ದು ಅನೆ ನೀವು ಪ್ರಶ್ನೆ ಮಾಡ್ಬೇಕು MLAನ. ಇನ್ನೊಂದು ಅಕ್ಕ, తల్లి తండ్రి లేని బిడ్డ, నాకు కష్టం తెలుసు, నేను మీ కొడుకుగా ఉంటాను. మీ ఊర్లో ఎవరన్నా MBBS ఇంజనీర్ అయ్యే పిల్లోళ్ళు ఉంటే నేను వాళ్ళకి అండగా నిలుస్తాను.
ನಿಮ್ಮೂರಲ್ಲಿ ಯಾರಾದ್ರೂ ಹುಡುಗ ಅಥವಾ ಹುಡುಗಿ ತಂದೆ ತಾಯಿನ ಕಳ್ಕೊಂಡ್ರೆ ಆ ಮಕ್ಕಳಿಗೆ ನನ್ನ ತಂದೆ ತಾಯಿ ತರ ನಿಂತು ಓದಿಸ್ತೀನಿ. ತಂದೆ ತಾಯಿ ತರ ನಿಂತು ಓದಿಸ್ತೀನಿ. ನನ್ಗೆ ಯಾಕೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ವಿಷ ಕುಡಿದು ಸತ್ತೋದ್ರಕ್ಕ ಹಾಸ್ಪಿಟ್ಲಲ್ಲಿ. ರೈತರು ನಾವು ಹಾಸ್ಪಿಟ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ 11 ಗಂಟೆಗೆ ಎತ್ಕೊಂಡು ಹೋದ್ರು. ಆದ್ರೆ ಡಾಕ್ಟರ್ ಅವತ್ತು 2 ಅವರ್ ಲೇಟಾಗಿ ಬಂದ್ಬಿಟ್ರು. ನಮ್ ದುರಾದೃಷ್ಟ. ನಮ್ಮಪ್ಪ ನರಳಿ ನಮ್ಮಮ್ಮ ನರಳಿ ಸಾಲ ಮಾಡಿ ತೀರ್ಸಕ್ಕಾಗದೆ ಸತ್ತೋಗ್ಬಿಟ್ರು. 16 ವರ್ಷದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಇವತ್ತು ನನ್ನ ಪ್ಲೇಸಲ್ಲಿ ಬೇರೆಯವರಾಗಿದ್ದಿದ್ರೆ ಕೂಲಿ ನಾಲಿ ಮಾಡ್ಕೊಂಡಿರ್ಬೇಕಾಗಿತ್ತು. ಇವತ್ತು ನನ್ನಂತ ಹುಡುಗನೇ ಬೆಳೆದಿದ್ದಾನೆ ಅಂದ್ರೆ ನಿಮ್ಮ ಮಕ್ಳು ಬೆಳಿಬೇಕು. ಅಕ್ಕ ಇವತ್ತು ನೋಡಿ, ನಿಮ್ಮ ಹುಡುಗ ನಾಳೆ ಸೈನ್ಸ್ಗೆ ಹೋದ, ಕಾಮರ್ಸ್ಗೆ ಹೋದ, ಯಾವುದೋ ಟ್ಯೂಷನ್ಗೆ ಹೋಗ್ಬೇಕು ಅಂದ್ರೆ 1000 ರೂಪಾಯಿ ಖರ್ಚು ಮಾಡಬೇಕು. ನಾನು ಹೇಳ್ತೀನಿ, ಪಕ್ಕದಲ್ಲಿ ನಮ್ಮ ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಗೆಲ್ಲಿಸ್ಕೊಡಿ, ಇಲ್ಲಿ ನನ್ನನ್ನ ಗೆಲ್ಲಿಸ್ಕೊಡಿ. CET ನೀಟು ದೊಡ್ಡ ಪರೀಕ್ಷೆಗಳಿಗೆ ಒಳ್ಳೆ ಟೀಚರ್ಸ್ನ ಇಟ್ಟು ನಾನು ಚಿಕ್ಕಬಳ್ಳಾಪುರದಲ್ಲಿ ಕೋಚಿಂಗ್ ಸೆಂಟರ್ ಮಾಡ್ತೀನಿ. ಮಿಕ್ಕಿದ್ದು ಹೇಳ್ತೀನಿ, ನನ್ನ ತಂದೆ ತಾಯಿಗೆ ಬಂದಿರೋ ಪರಿಸ್ಥಿತಿ ಯಾವ ರೈತನಿಗೂ ಬರಬಾರ್ದು. ನಾನು ಯಾವ ರೈತನೂ ನಾನು ಸಾಯಕ್ ಬಿಡಲ್ಲ. ನಾನು ಈಗಲೂ ಹೇಳ್ತೀನಿ, ನಿಮ್ಮೂರಲ್ಲಿ ಯಾವುದೋ ಬಡವರು ನನ್ನ ಪ್ರತಿ ಮನೆಗೂ ಮಾಡೋಕ್ಕಾಗಲ್ಲ. ಮಾವೂರ್ಲ ಪ್ಯಾದೋಳ್ಳಿಯವರು ಹೋಗರು ಬಡವ್ರು ಯಾರೋ ಒಬ್ರು ತೀರೋಗ್ಬಿಟ್ರು, ಪಾಪ ಅವ್ರಿಗೆ ಶವ ಸಂಸ್ಕಾರ ಮಾಡಕ್ಕೂ ಆಗ್ತಿಲ್ಲ ಅಂತ ನೀವು ಯಾರಾದ್ರೂ ಅಂತವ್ರನ್ನ ಗುರುತಿಸಿ ಹೇಳಿದ್ರೆ ನಾನು ಮಗನ್ ತರ ನಿಂತ್ಕೊಂಡು 10-20 ಸಾವಿರ ಖರ್ಚು ಮಾಡಿ ಅವ್ರನ್ನ ಹೋಗಿ ನಾನು ಮಗನ್ ತರ ನಿಂತು ಶವ ಸಂಸ್ಕಾರ ಮಾಡ್ತೀನಿ. ಈಗ ತೀರೋಗ ಪ್ರತಿ ಮನೆಗೂ ನಾನು ಇದು ಮಾಡಕ್ಕಾಗಲ್ಲ. ఎవరో ಒಗರೋ ಇದ್ರೋ 2 ಇಂಡ್ಲು ఉంటాయి, నేను చూసుకుంటాను. ತಿಂಗಳಿಗೂ 10 kg ಅಕ್ಕಿ ನಮ್ಮ ಮುಖಂಡರು ಬಂದು ತಲುಪಿಸ್ತೀವಿ. ಮುಖಂಡರು ಬಂದು ತಲುಪಿಸ್ತೀವಿ. ನಿಮ್ಮ ಅಕೌಂಟ್ಗೆ 2-2 ಸಾವಿರ ಹಾಕ್ತೀವಿ. ಅಕ್ಕ, ನಾನು ಬಡತನದಿಂದ ಬಂದವನು, ನಿಮ್ಮೂರಿಗೆ ಇಷ್ಟು ಪ್ರಾಮಿಸ್ ಮಾಡಿದ್ದೀನಿ. ನಾನು ಈಗಲೂ ಹೇಳ್ತೀನಿ, 1 ವೋಟ್ ಪಕ್ಕಕ್ಕೆ ಹೋಗದೆ ಕಾಂಗ್ರೆಸ್ ವೋಟ್ ಹಾಕಿ ನೋಡಿ. ನನಗೆ ನಿಮ್ಮ ಬೂತ್ ಲೀಡ್ ಬರಬೇಕು. 1 ವೋಟು ಆ ಕಡೆ ಈ ಕಡೆ ಹೋಗಬಾರ್ದು. ಊರೇ ನನ್ನ ಪರವಾಗಿ ನಿಂತ್ಕೊಂಡ್ರೆ ನಾನು ತಿಂಗಳಿಗೊಂದ್ಸಲ ಇಲ್ಲಿ ಚೇರ್ ಮುಂದೆ ಕುತ್ಕೊಂಡು ನಿಮ್ಮ ಕಷ್ಟ ಸುಖ ಕೇಳ್ತೀನಿ. ನಾನು ವೈಯಕ್ತಿಕವಾಗಿ ಅಪ್ಪ, ಈ ಊರಿಗೆ ಸರ್ಕಾರಿ ಶಾಲೆ ಎಲ್ಲಿದೆ ನೋಡಕ್ಕ. ಪಕ್ಕದಲ್ಲಿ ರಾಗಿಮಾಕ್ಲಹಳ್ಳಿಯಲ್ಲಿ ನಾನು ಸರ್ಕಾರಿ ಶಾಲೆ ತಗೊಂಡು ಒಂದು 10 ಲಕ್ಷ ಖರ್ಚು ಮಾಡಿ ಒಂದು ಕೊಠಡಿ ಕಟ್ಸಿದ್ದೀನಿ. ಈಗ ನಿಮ್ಮೂರಲ್ಲಿ ಆ ಶಾಲೆ ಇದೆ. ಎಷ್ಟು ಜನ ಮಕ್ಕಳು ಓದ್ತಾ ಇದಾರಲ್ಲಿ? ಒಂದು 100-150 ಜನ. ಅಕ್ಕ, 100 ಜನ. ನಾನು ಕನ್ನಡ ಮೀಡಿಯಂ ಅಲ್ಲಿ ಓದಿರೋನು. ನನಗೆ ನಮ್ಮ ಕನ್ನಡ ಮೀಡಿಯಂ ಹುಡುಗರು, ನಮ್ಮ ಕನ್ನಡ ಮೀಡಿಯಂ ಹುಡುಗರು ಆ ಸ್ಕೂಲಲ್ಲಿ ಯಾರು ಓದ್ತಿದ್ರ? ಬರೋ, ಆ ಸ್ಕೂಲ್ ಓದ್ತಿದ್ಯಾ? ಬರೋ. ಈಗ ಆ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಹುಡುಗ. ಇಂಥ ಹುಡುಗರಿಗೆ ಹೇಳ್ತಾ ಇದ್ದೀನಿ ನಾನು, 100 ಜನ ಇದ್ದಾರೆ. ನಾನು ಗೆದ್ದಿದ್ದು 2 ತಿಂಗಳಿಗೆ. ಯಾಕೆ ಅಂದ್ರಕ್ಕ, ಗೆದ್ದ ಮೇಲೆ 1 ತಿಂಗಳು ನಾನು ವಿಧಾನಸೌಧ ಅದು ಇದು ಓಡಾಡಬೇಕು. 2 ತಿಂಗಳಾಗುತ್ತೆ ನಾನು ಬರೋಕ್ಕೆ. ಯಾಕೆ ಅಂತೆಲ್ಲ ವಾಸ್ತವ, ನಾನು ಆಗದೆ ಇರೋದೇನು ಹೇಳಲ್ಲ. ಅದಾಗಿದ ತಕ್ಷಣ ಬಂದು ಆ ಸ್ಕೂಲ್ನ ಈಗ ಹೆಂಗಿದೆ, ನೀವು ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಹೆಂಗ್ ಕಾಣಿಸುತ್ತೆ ಆ ರೇಂಜ್ಗೆ ಆ ಸ್ಕೂಲ್ನ ಡೆವಲಪ್ ಮಾಡ್ತೀನಿ ನನ್ನ ದುಡ್ಡಲ್ಲಿ. ಆಯ್ತಾ? ಎರಡನೇದು, ನಮ್ಮ ಹುಡುಗರಿಗೆ ಪ್ರೈವೇಟ್ ಸ್ಕೂಲ್ ಅವ್ರು ಹಾಕ್ದಂಗೆ ಯೂನಿಫಾರ್ಮ್ ಶೂಸ್ ಹಾಕೊಂಡು ಹೋಗ್ಬೇಕು. మనం ఎవరికి తక్కువ లేదురా రే, కాళ్ళ రెగరేయాలి మనము. పేదోళ్ళు బిడ్డలు పెరగకూడదేమే, ದುಡ್ಡುಂಡೆ ಒಳ್ಳೆನ ಯೂನಿಫಾರ್ಮ್ వేసేదే. ನಾನು ಹೇಳ್ತಾ ಇದ್ದೀನಿ, ನಿಮ್ಮೂರು 80-100 ಜನ ಹುಡುಗರಿಗೆ ನಾನು ಅಣ್ಣನ ತರ ನಿಂತು ಒಳ್ಳೆ ಬಟ್ಟೆ ಹೊಲಿಸಿ ಶೂಸ್ ಹಾಕ್ಸಿ ನಾನು ಅವ್ರ ಜೊತೆ ಅಲ್ಲಿ ನಡ್ಕೊಂಡು ಹೋಗ್ತೀನಿ. ಅಕ್ಕ, ಇವನ್ನ ಚಿಕ್ಕಬಳ್ಳಾಪುರನ ಸಿಂಗಪೂರ್ ಮಾಡಲ್ಲ, ಚಿಕ್ಕಬಳ್ಳಾಪುರನೇ ಮಾಡ್ತೀನಿ. ಬೇರೆಯವ್ರ ತರ ನಾವು ಫ್ಯಾಕ್ಟ್ರಿಗಳು ತಂದು ಬಿಟ್ಟು 1000 ಜನಕ್ಕೆ ಉದ್ಯೋಗ ಕೊಡ್ತೀನಿ ಅಂತ ನಾನು ಹೇಳಲ್ಲ. ಒಬ್ಬ MLA ಎಷ್ಟು ಕೆಲಸ ಕೊಡಕ್ಕಾಗುತ್ತೋ ಅಷ್ಟು ಕೊಡಿಸ್ತೀನಿ. ಆದ್ರೆ
ನನ್ನೂರು ಹಳ್ಳಿ ಇದೆ, ಊರಿಗೊಂದಿಬ್ಬರಿಬ್ಬರು ಹೆಸರು ತಗೊತೀನಿ. ಅಕ್ಕ మీ ఊర్లో 4 ಹೆಸರು ಕೊಡಿ ಅಂತ ತಗೊತೀನಿ. ಪ್ರಾಮಾಣಿಕವಾಗಿ ಆ 4 ಜನಕ್ಕೆ ನನ್ನ ಇನ್ಫ್ಲೂಯೆನ್ಸ್ ಬಳಸಿ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ. ಆಗ್ಬೋದಾ? ಸಾವಿರಾರು ಜನಕ್ಕೆ ಸಡನ್ ಆಗಿ ಹೇಳಿದಷ್ಟು ಸುಲಭ ಅಲ್ಲ. ಎಂಬ ಎಪ್ಪಡ ಅಂತ ಪತ್ತು ಶಪ್ಪ ನಾನು ದೇವಸ್ಥಾನದ ಮುಂದೆ ನಿಂತ್ಕೊಂಡು ದೇವ್ರ ಮುಂದೆ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟು, ನಾನು ಹಿಂದುಳಿದ ಸಮುದಾಯದಿಂದ ಬಂದ ಹುಡುಗ, ನಾನು ಅಲ್ಪಸಂಖ್ಯಾತ, ನಾನು ಹಿಂದುಳಿದಿಂದ ಬಂದಂಥ ವರ್ಗದ ಹುಡುಗ, ನಾನು ಅಹಿಂದಾಗೆ ಸೇರಿರೋ ಹುಡುಗ. ಇವತ್ತು ನನ್ನನ್ನು ಆಶೀರ್ವಾದ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಪರವಾಗಿ ನಿಲ್ತೀನಿ. ಇನ್ನೊಂದು ನನಗಿಷ್ಟೇ, మీ ఊర్ల 99% 99% ಓಟು 100% ನಾನು ಹೇಳ್ತಾ ಇದ್ದೀನಿ. ಈಗಲೂ ನನ್ನ ಚಾಲೆಂಜ್, ಯಾವ ಊರಲ್ಲಿ ಯಾವ ಬೂತಲ್ಲಿ ನನಗೆ 100% ಓಟು ನನಗೆ ಬರುತ್ತೋ ಆ ಊರನ್ನ ನನ್ನ ಜನ್ಮಭೂಮಿ ಕರ್ಮಭೂಮಿ ಅಂತ ಸ್ವೀಕರಿಸಿ ಆ ಊರನ್ನ ನೆಕ್ಸ್ಟ್ ಲೆವೆಲಲ್ಲಿ ಡೆವಲಪ್ ಮಾಡಿ ತೋರಿಸ್ತೀನಿ. ಹಣ ನನ್ನ ಸ್ವಂತ ದುಡ್ಡಲ್ಲಿ ಮಾಡ್ತೀನಿ. ಎರಡನೇದು, ನನ್ನ ನಂಬಿ ನಿಮಗೆ ಮತ್ತೊಂದು ಮಗದೊಂದು ನನಗೊಂದು ಅವಕಾಶ ಕೊಟ್ಟು ನೋಡಿ. ಎಲೆಕ್ಷನ್ ಬೂತ್ ಮುಂದೆ ಪೋತೆ ಈ ಕೈಯಿಂದ ಕೈಗೇ ಒತ್ತಬೇಕು, ಮರ್ತೋಗಬಾರ್ದು. తెలుగు వస్తుంది అమ్మక? తెలుగులో ఒక మాట ఉంది, ఎంతైనా కూటికే ఎన్నాళ్ళు బతికినా కాటికే. నువ్వు పెద్ద పెద్దోళ్ళని ఎదురేసుకుంటావే, నిన్ను ఇడుస్తారా స్వామి అని. బతికితే ఆశలు, పోతే ప్రాణాలు. చెప్పండా, ఎవరన్నా అందరూ పర్మనెంట్ గా ఇటు ఉంటామేమి ఉండల్ల తానే. మనూరు శ్మశానమే తానే మనం ఫైనల్ గా పోయేది. ಹೆಚ್ಚು తక్కువైతే రొంత ముందురు పోతామంతే, ఇంకేమైతుంది? అక్క మీరు ఆడోళ్ళు మనసేండ, నేను చెప్తాండను, వీళ్ళు ఎలక్షన్ టైంలో సీర్లు ఇస్తాండారు. నేను ఏడాది మీకు ప్రామిస్ చేస్తాను, నా అక్కకో నా చెల్లెలకో ఒక పండుగకి ఎట్లు పసుపు కుంకుమ ఇస్తానో, నేను 5 ఏళ్ళు ఏడాది వచ్చి మీకు పసుపు కుంకుమ ఇస్తాను. నన్ను నమ్మండా. ఈ అనాథ్ పిల్లోడిని తిరగా అనాథ్ పిల్లోడు చేయొద్దండా. కాంగ్రెస్ కోటేస్తారా? మీరు కుయ్యల్ల జై కాంగ్రెస్ అని అనండా. జై